ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮ ವಿದ್ರೆವತು ವಾಗ್ದೇವ್ಯೈ ನಮಃ. ಆತ್ಮೀಯ ವೀಕ್ಷಕರೇ, ಯುಗಾದಿ ಭವಿಷ್ಯವನ್ನು ಹೊರತಂದಿದ್ದೇನೆ. ಇದು ಈ ವರ್ಷದ 2026ರಿಂದ 2027ರವರೆಗಿನ ಯುಗಾದಿವರೆಗೆ ಇರುತ್ತದೆ. ಇದು ನಮ್ಮ ಹಿಂದೂ ಸಂಸ್ಕೃತಿಯ ಪ್ರಕಾರ ಹೊಸ ವರ್ಷ. ಹಾಗಾಗಿ ಈ ಪಂಚಾಂಗ ಶ್ರವಣ ಮಾಡುವ ಪದ್ಧತಿ ಇದೆ. ಮೊದಲಿಗೆ ಮೇಷರಾಶಿಯವರ ಭವಿಷ್ಯವನ್ನು ನೋಡೋಣ. ಮೇಷರಾಶಿಗೆ ಮೊದಲಿಗೆ ಗ್ರಹಸ್ಥಿತಿಗಳನ್ನು ತಿಳಿಯೋಣ. ಮೇಷದಲ್ಲಿ ಶುಕ್ರ, ಮಿಥುನದಲ್ಲಿ ಗುರು, ಸಿಂಹದಲ್ಲಿ ಕೇತು, ಮಕರದಲ್ಲಿ ಮಾಂದಿ, ಕುಂಭದಲ್ಲಿ ಬುಧ, ರಾಹು, ಕುಜ, ಚಂದ್ರ, ರವಿ, ಶನಿ ಮೀನದಲ್ಲಿರುತ್ತಾರೆ. ಇದರ ಪ್ರಕಾರವಾಗಿ ಭವಿಷ್ಯ ನಿರ್ಧಾರವಾಗುತ್ತದೆ. ಹಾಗೂ ಇದರಲ್ಲಿ ಹೆಚ್ಚು ನಮಗೆ ಭವಿಷ್ಯ ನಿರ್ಧರಿಸುವ ಗ್ರಹಗಳು ದೀರ್ಘಕಾಲೀನ ಗ್ರಹಗಳಾದ ಶನಿ, ಗುರು, ರಾಹು, ಕೇತುಗಳು. ಬೇರೆಯವು ಅಲ್ಪಕಾಲೀನ ಗ್ರಹಗಳಾಗಿರುತ್ತವೆ. ಅವುಗಳ ಚಲನೆ ವೇಗವಾಗಿರುತ್ತದೆ. ಆದಾಯ 11, ವ್ಯಯ 5, ಆರೋಗ್ಯ 0, ಅನಾರೋಗ್ಯ 4, ರಾಜಪೂಜ 4, ರಾಜಕೋಪ 2, ಸುಖ 6, ದುಃಖ 3. ನಿಮಗೆ ಆದಾಯವು ಹೆಚ್ಚಿಗೆ ಇರುತ್ತೆ, ಖರ್ಚು ಕಡಿಮೆ ಇರುತ್ತೆ. ಆರೋಗ್ಯ ಸ್ವಲ್ಪ ಕಡಿಮೆ ಇದ್ದು ಅನಾರೋಗ್ಯ ಸ್ಥಿತಿಗಳು ಜಾಸ್ತಿ ಇರುತ್ತೆ. ಆರೋಗ್ಯದ ಬಗ್ಗೆ ಎಚ್ಚರಿಕೆ ಇರಲಿ. ರಾಜಪೂಜ 4 ಅಂದರೆ ಸಮಾಜದಿಂದ ನಿಮಗೆ ಸಿಗುವ ಗೌರವಗಳು 4 ಇದ್ದರೆ, ರಾಜಕೋಪ ಅಂದರೆ ಅಪವಾದಗಳು, ನಿಂದನೆಗಳು 2 ಇರ್ತವೆ. ಅಷ್ಟಾಗಿಯೂ ಸುಖ 6, ದುಃಖ 3 ಇರುತ್ತದೆ. ಈ ವರ್ಷದಲ್ಲಿ ಗುರು ರಾಶಿಯಿಂದ 3, 4 ಮತ್ತು 5ನೇ ಮನೆಯಲ್ಲಿ ಸಂಚಾರ ಮಾಡುತ್ತಾನೆ. ಇದು ಮೇಷರಾಶಿಯಿಂದ. ಶನಿಯು ವ್ಯಯದಲ್ಲಿರುತ್ತಾನೆ. ಬುಧ, ಕುಜ, ರಾಹುಗಳು ಲಾಭದಲ್ಲಿರುತ್ತವೆ. ಆದಾಯವು ಚೆನ್ನಾಗಿದ್ದು ಹಣಕಾಸನ್ನು ಉಳಿಸಬಹುದು. ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ತೆಗೆದುಕೊಳ್ಳಿರಿ. ಆರಂಭದಲ್ಲಿ ಸ್ವಲ್ಪ ಪರವಾಗಿಲ್ಲ. ಬಂಧು ಬಾಂಧವರ ಪ್ರೀತಿ ವಿಶ್ವಾಸಗಳು ಸ್ವಲ್ಪ ಹೆಚ್ಚಾಗುತ್ತವೆ. ಕೌಟುಂಬಿಕ ಸುಖ ಇರುತ್ತದೆ. ಉದ್ಯೋಗದಲ್ಲಿ ಧನಲಾಭವಿರುತ್ತದೆ. ಸೇವಕ ವರ್ಗದಿಂದ ಕೆಲಸ ಕಾರ್ಯಗಳಲ್ಲಿ ಸಹಾಯ ದೊರೆಯುತ್ತದೆ. ರೈತರ ಬೆಳೆಗಳಿಗೆ ಉತ್ತಮ ಬೆಲೆ ದೊರೆಯುತ್ತದೆ. ವಿದ್ಯಾರ್ಥಿಗಳು ಫಲಿತಾಂಶಕ್ಕಾಗಿ ಪರಿಶ್ರಮ ಪಡಬೇಕು. ವಿದೇಶಿ ವಿದ್ಯಾಭ್ಯಾಸಕ್ಕಾಗಿ ಹೋಗುವವರಿಗೆ ಅವಕಾಶಗಳು ದೊರೆಯುವ ಸಾಧ್ಯತೆಗಳಿವೆ. ಉದ್ಯೋಗದಲ್ಲಿ ಹೆಚ್ಚು ಅನುಕೂಲಗಳು ದೊರೆತು ಉನ್ನತ ಸ್ಥಾನ ದೊರೆಯುವ ಸಾಧ್ಯತೆ ಇದೆ. ವ್ಯಾಪಾರ ವ್ಯವಹಾರಗಳಲ್ಲಿ ಹೆಚ್ಚು ಅನುಕೂಲವಿರುತ್ತದೆ. ವಿವಾಹ ಸಂಬಂಧಗಳು ಅವಿವಾಹಿತರಿಗೆ ಒದಗುವ ಸಾಧ್ಯತೆಗಳಿವೆ. ಸಂತಾನ ಅಪೇಕ್ಷಿತರಿಗೆ ಶುಭ ಸೂಚನೆಗಳಿವೆ. ಹೊಸ ಆಸ್ತಿಯನ್ನು ಖರೀದಿ ಮಾಡಬಹುದು. ಆರಕ್ಷಕರು, ಸೈನ್ಯದಲ್ಲಿರುವವರಿಗೆ ಹೆಚ್ಚು ಅನುಕೂಲಗಳು ದೊರೆಯುತ್ತವೆ. ಕೋರ್ಟು ಕಚೇರಿ ವಿಷಯಗಳಲ್ಲಿ ನಿಮ್ಮ ಪರವಾಗಿದ್ದು ನಿಮಗೆ ಗೆಲುವಿನ ನಗೆ ಬರುತ್ತದೆ. ಗುರು ನಿಮ್ಮ ರಾಶಿಯಿಂದ 3ನೇ ಮನೆಯಲ್ಲಿದ್ದಾಗ ಬಂಧು ಬಾಂಧವರ ಪ್ರೀತಿಗಳು ದೊರೆಯುತ್ತವೆ. ಗುರು 4ನೇ ಮನೆಯಿಂದ ಕಟಕಕ್ಕೆ ಹೋದಾಗ ಸ್ಥಿರಾಸ್ತಿ ಕೊಳ್ಳುವ ಬಗ್ಗೆ ಸಾಕಷ್ಟು ಅನುಕೂಲಗಳು ಒದಗುತ್ತವೆ ಮತ್ತು ಆ ಕೆಲಸ ಕಾರ್ಯಗಳಾಗುತ್ತವೆ. ಗುರು ಸಿಂಹರಾಶಿಗೆ ಹೋಗಿ ನಿಂತಾಗ ನಿಮ್ಮ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಅನುಕೂಲವಾಗುತ್ತದೆ. ಪುನಃ ವಕ್ರಿಯಾಗಿ ಅವನು ಕಟಕ ರಾಶಿಗೆ ಬರುತ್ತಾನೆ. ಶನಿ ವ್ಯಯದಲ್ಲಿರುವುದರಿಂದ ಪಾದಗಳ ನೋವು ಕಾಣಿಸಬಹುದು. ರಾಜಕೀಯದವರಿಗೆ ಅಷ್ಟು ಒಳಿತಲ್ಲ. ಇನ್ನೂ ಹೆಚ್ಚಿನ ಒಳಿತಿಗಾಗಿ ಪೂರ್ವಾಭಿಮುಖವಾಗಿ ಕುಳಿತು ಕುಜ ಮಂತ್ರವನ್ನು ಜಪಿಸಿರಿ ಮತ್ತು ಶಕ್ತಿ ದೇವತೆಗಳ ಅರ್ಚನೆ, ಅಷ್ಟೋತ್ತರಗಳನ್ನು ಪಠಿಸಿರಿ. ಇಷ್ಟಾಗಿಯೂ ಸಹ ನಿಮ್ಮ ಜನ್ಮ ಜಾತಕವನ್ನು ಪರೀಕ್ಷೆ ಮಾಡಿಕೊಳ್ಳುವುದು ಬಹಳ ಒಳಿತು. ದಶಾಭುಕ್ತಿಗಳು ಚೆನ್ನಾಗಿದ್ದಲ್ಲಿ ಉತ್ತಮ ಫಲಗಳಿರುತ್ತವೆ. ಇಲ್ಲವಾದಲ್ಲಿ ಸ್ವಲ್ಪ ಕಡಿಮೆ ಫಲಗಳಿರಬಹುದು. ಆದ್ದರಿಂದ ನಿಮ್ಮ ಜನ್ಮ ಜಾತಕವನ್ನು ಸಹ ಪರೀಕ್ಷೆ ಮಾಡಿಕೊಳ್ಳಿರಿ. ಧನ್ಯವಾದಗಳು.